ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ಕಾಂಗ್ರೆಸ್ ಹಾಗೂ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ಭಯಗೊಂಡಿದೆ ಎಂದು ಆರೋಪಿಸಿದ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಹಲವು ಹೇಳಿಕೆಗಳನ್ನು ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಗೋವಿಂದ ಎಂ ಕಾರಜೋಳ ಎಸ್ಐಆರ್ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ಆತಂಕಗೊಂಡಿದೆ ಎಂದು ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿದ್ದಾರೆ ಎಂದು ಆರೋಪಿಸಿದ ಅವರು ಈ ವಿಚಾರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಹಿರಂಗವಾಗುವ ಭಯ ಕಾಂಗ್ರೆಸ್ಗೆ ಕಾಡುತ್ತಿದೆ ಎಂದು ಹೇಳಿದ್ದಾರೆ. ಯಾರೊಬ್ಬರ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವುದಿಲ್ಲ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕ ಮತದಾರರ ಪಟ್ಟಿಗಾಗಿ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸಬೇಕಾದ ಸಂದರ್ಭದಲ್ಲಿ ಮಠ, ಮಂದಿರ, ಮಸೀದಿ ಹಾಗೂ ಸಮುದಾಯ ಭವನಗಳಲ್ಲಿ ದಾಖಲೆ ಸಂಗ್ರಹಿಸುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಟೀಕಿಸಿದ್ದಾರೆ. ದೇಶ ಚುನಾವಣೆ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಕುಗ್ಗಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆರೋಪಿಸಿದ ಕಾರಜೋಳ, ಯುವಕರು, ಅಲ್ಪಸಂಖ್ಯಾತರು, ದಲಿತರು ಹಾಗೂ ಬಡವರನ್ನ ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಯಾತಕ್ಕಾಗಿ ಭಯಭೀತರಾಗಿದ್ದಾರೆ ಅಂದ್ರೆ ಒಂದೇ ಒಂದು ಮುಖ್ಯ ಕಾರಣ, ಈ ದೇಶದ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ದ್ವಿಪೌರತ್ವ ಇರೋದರಿಂದ ಈ ಎಸ್ಐಆರ್ನಲ್ಲಿ ಅವರು ಗುಟ್ಟು ರಟ್ಟಾಗ್ತದ, ಅವರ ಲೋಕಸಭೆ ಸ್ಥಾನಕ್ಕೂ ಕುತ್ತು ಬರ್ತದ ಮತ್ತು ಬೇರೆ ದೇಶಗಳಲ್ಲಿ ಪೌರತ್ವ ಹೊಂದಿರೋದರಿಂದ ಅವರು ಲೋಕಸಭೆಗೆ ಆಯ್ಕೆ ಆದದ್ದು ಕೂಡ ಅನರ್ಹರಾಗ್ತದನ್ನೋ ಭಯಭೀತಿಯಿಂದ ದೇಶದ ಉದ್ದಗಲಕ್ಕೂ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. 1994ರಿಂದಲೂ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಅದನ್ನು ಮುಚ್ಚಿಟ್ಟಿದ್ದಾರೆ. ಚುನಾವಣೆ ಆಯೋಗಕ್ಕೂ ಬಹಿರಂಗಪಡಿಸಿಲ್ಲ. ಅವರು ಚುನಾವಣೆ ಸ್ಪರ್ಧೆ ಮಾಡೋ ಕಾಲಕ್ಕೂ ಅಫಿಡವಿಟ್ನಲ್ಲಿ ತಿಳಿಸಿಲ್ಲ. ಹೀಗಾಗಿ ಅವ್ರಿಗೊಂದು ದೊಡ್ಡ ಭಯ ಹುಟ್ಟಿದೆ. ಆ ಕಾರಣಕ್ಕಾಗಿ ಇದನ್ನು ವಿರೋಧ ಮಾಡ್ತಕ್ಕಂಥದ್ದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಇನ್ನೊಂದು ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಬಡವರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಬಡವರು, ಅಲ್ಪಸಂಖ್ಯಾತರು, SC ST ಜನಾಂಗದವರು ಅವರ ಮತದಾನ ಹಕ್ಕನ್ನು ಕಳ್ಕೊಳ್ಳೋದಿಲ್ಲ. ಯಾವುದೇ ತೊಂದರೆ ಅವ್ರಿಗೆ ಆಗೋದಿಲ್ಲ. ಈ ಭರವಸೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಮತ್ತು ಈ ಪ್ರಕ್ರಿಯೆಯಿಂದ ನಮ್ಮ ದ್ರೋಹಿಗಳ ದೇಶದಿಂದ ಬಂದು ಕೆಲವರಲ್ಲಿ ಅಕ್ರಮವಾಗಿ ವಲಸಿಗರಾಗಿ ನೆಲೆಸಿದ್ದಾರೆ. ತಪ್ಪು ಅಡ್ರೆಸ್ ಕೊಟ್ಟು, ತಪ್ಪು ಹೆಸರುಗಳನ್ನು ಬರೆಸಿ, ಇಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿಸೋದು, ಇಂಥವೆಲ್ಲ ಮಾಡೋದ್ರಿಂದ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಕಾರಣವೂ ಅಂದಿದೆ. ಅದಕ್ಕಾಗಿ ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಮತದಾರರ ಪಟ್ಟಿಯನ್ನು ಸರಿಪಡಿಸಬೇಕು ಅನ್ನೋದಿದೆ. ಇವತ್ತು ಕಾಂಗ್ರೆಸ್ನವರು ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಮದರ್ಸಾಗಳಲ್ಲಿ, ಎಲ್ಲೆಲ್ಲಂದರಲ್ಲಿ, ಸಮುದಾಯ ಭವನಗಳಲ್ಲಿ ಇವತ್ತು ಪಟ್ಟಿ ಮಾಡ್ತಕ್ಕಂಥ ತಪ್ಪು ಉದ್ದೇಶ. ಮನೆ ಮನೆಗೆ ಹೋಗ್ಬೇಕನ್ನೋ ಉದ್ದೇಶನೇ ಇದು ಇಷ್ಟೇ ಇದೆ. ಅವರು ಇಲ್ಲಿ ಅವ್ರು ಹೌದಾ ಅಲ್ಲ ಅನ್ನೋದು ಗೊತ್ತಾಗ್ತದ. ಮತ್ತು ಅವರು ಮನೆ ಅಡ್ರೆಸ್ ಮೇಲಿಂದ ಅಕ್ಕಪಕ್ಕದವ್ರಿಗೂ ಸಂಶಯ ಬಂದರೆ ಕೇಳಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಮನೆ ಮನೆಗೆ ಹೋಗ್ಬೇಕನ್ನೋ ಉದ್ದೇಶ ಇದೆ. ಅದರ ಕಾಂಗ್ರೆಸ್ನವ್ರಿಗೆ ಪಾರದರ್ಶಕತೆ ಮೇಲೆ ಭರವಸೆನೇ ಇಲ್ಲ. ಪಾರದರ್ಶಕತೆ ಅವ್ರಿಗೆ ಬೇಡಾಗಿದೆ. ಚುನಾವಣೆಯಲ್ಲಿ ಗೋಲ್ಮಾಲ್ ಮಾಡೋದು, ಚುನಾವಣೆಯಲ್ಲಿ ಅಕ್ರಮ ಎಸಗಿ ಗೆದ್ದು ಬರೋದು, ಇಂಥವೆಲ್ಲ ಮಾಡಿ ಇಡೀ ಚುನಾವಣೆ ವ್ಯವಸ್ಥೆ ಮೇಲೇ ದೇಶದ ಜನರ ನಂಬಿಕೆ ಕಳ್ಕೊಳ್ಳೋ ರೀತಿಯಲ್ಲಿ ಕಾಂಗ್ರೆಸ್ನವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿಯವ್ರ ಮನಸ್ಸಲ್ಲದ, ಅವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ, 12 ವರ್ಷದಿಂದ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸುಣ್ಣಾದದ್ದರಿಂದ ಅವರು ಈ ದೇಶದ ಯುವಕರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಬಡವರಿಗೆ
ದಾರಿ ತಪ್ಪಿಸಿ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಹತಾಶರಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಅಪಾಯಕಾರಿ ನಡವಳಿಕೆ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು